ಹಲೋ ನಮಸ್ಕಾರ, ಮತ್ತೊಂದರಿಗೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಪರೀಕ್ಷೆ 2ರ ವೇಳಾಪಟ್ಟಿ ನೋಡೋಣ. ಈ ಪರೀಕ್ಷೆಗೆ ಹೆಚ್ಚು ಸ್ಕೋರ್ ಮಾಡೋರು ಮತ್ತು ಫೇಲ್ ಆದವರು ನೋಂದಾಯಿಸಿಕೊಳ್ಳಬಹುದು. ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಶಿಕ್ಷಣದ ಬಗ್ಗೆ ನಿರಂತರ ಮಾಹಿತಿಗೆ ಕನ್ನಡ ಎಜುಕೇಷನ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯ 1ರ ಫಲಿತಾಂಶ ಬಿಡುಗಡೆಯಾಗಿದ್ದು ಈಗಾಗಲೇ ಫಲಿತಾಂಶ ಪ್ರಕಟವಾಗಿದೆ. ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ಮತ್ತು ಮೌಲ್ಯನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾದ ದ್ವಿತೀಯ PUC ಪರೀಕ್ಷೆಯ 2ರ ಅಂತಿಮ ವೇಳಾಪಟ್ಟಿ ಹೀಗಿದೆ. ಪರೀಕ್ಷೆಗಳು 25/4/2026 ಆರಂಭಗೊಳ್ಳಲಿವೆ. ಮೊದಲನೆಯ ದಿನ 25/4/2026 ಕನ್ನಡ ಮತ್ತು ಅರೇಬಿಕ್ ಭಾಷೆಗಳು ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಒಟ್ಟು ಅವಧಿ 3 ಗಂಟೆ. ಗರಿಷ್ಠ ಅಂಕಗಳು 80ಕ್ಕೆ. 26/4/2026 ಪರೀಕ್ಷೆ ಇರುವುದಿಲ್ಲ. 27/4/2026 ಸೋಮವಾರ ಐಚ್ಛಿಕ ಕನ್ನಡ, ತರ್ಕಶಾಸ್ತ್ರ, ಲೆಕ್ಕಶಾಸ್ತ್ರ, ಜೀವಶಾಸ್ತ್ರ ಪರೀಕ್ಷೆಗಳು ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಗರಿಷ್ಠ ಅಂಕಗಳು 80. ಜೀವಶಾಸ್ತ್ರಕ್ಕೆ ಮಾತ್ರ 70 ಅಂಕಗಳು ಇರ್ತವೆ. 28/4/2026 ಮಂಗಳವಾರ ರಾಜ್ಯಶಾಸ್ತ್ರ, ವಿದ್ಯುತ್ ನಾನ್ಯಶಾಸ್ತ್ರ, ಗಣಕ ವಿಜ್ಞಾನ ಪರೀಕ್ಷೆಗಳು ಇರ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. 29/4/2026 ಬುಧವಾರ ಗಣಿತ, ಗ್ರಹ ವಿಜ್ಞಾನ, ಮೂಲ ಗಣಿತ ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಇರುತ್ತೆ. 30/4/2026 ಗುರುವಾರ ಅರ್ಥಶಾಸ್ತ್ರ ಇರುತ್ತದೆ. ಗರಿಷ್ಠ ಅಂಕಗಳು 80. 1/5/2026 ಶುಕ್ರವಾರ ಪರೀಕ್ಷೆ ಇರುವುದಿಲ್ಲ. ಇಲ್ಲಿಯವರೆಗೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಹಾಕುವ ಪ್ರತಿಯೊಂದು ಮಾಹಿತಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ. ಮತ್ತು 2/5/2026 ಇತಿಹಾಸ, ರಸಾಯನಶಾಸ್ತ್ರ ಇರುತ್ತವೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಗರಿಷ್ಠ ಅಂಕಗಳು 80. ರಸಾಯನಶಾಸ್ತ್ರಕ್ಕೆ 70 ಅಂಕಗಳು ಇರುತ್ತವೆ. 3/5/2026 ಭಾನುವಾರ ಪರೀಕ್ಷೆ ಇರುವುದಿಲ್ಲ. 4/5/2026 ಸೋಮವಾರ ಇಂಗ್ಲಿಷ್ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಗರಿಷ್ಠ ಅಂಕಗಳು 80. 5/5/2026 ಮಂಗಳವಾರ ಹಿಂದಿ ಪರೀಕ್ಷೆ ಇರುತ್ತದೆ. ಗರಿಷ್ಠ ಅಂಕಗಳು 80. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರೆಯದಿರಿ. ಇದೇ ಥರ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ದ್ವಿತೀಯ PUC ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ ಇರುತ್ತೆ. ಇದು ಯಾವ ರೀತಿಯ ಬದಲಾವಣೆ ಆಗುವುದಿಲ್ಲ. ಪರೀಕ್ಷೆಗಳು 25/4/2026 9/5/2026 ನಡೆಯಲಿವೆ. ಮತ್ತು 6/5/2026 ಬುಧವಾರ ವ್ಯವಹಾರ ಅಧ್ಯಯನ, ಭೌತಶಾಸ್ತ್ರ, ಶಿಕ್ಷಣಶಾಸ್ತ್ರ ಪರೀಕ್ಷೆಗಳು ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಇರುತ್ತವೆ. ವ್ಯವಹಾರ ಅಧ್ಯಯನಕ್ಕೆ 80 ಅಂಕಗಳು, ಭೌತಶಾಸ್ತ್ರಕ್ಕೆ 70 ಅಂಕಗಳು, ಶಿಕ್ಷಣಶಾಸ್ತ್ರಕ್ಕೆ 80 ಅಂಕಗಳು ಇರುತ್ತವೆ. 7/5/2026 ಗುರುವಾರ ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ ಪರೀಕ್ಷೆಗಳು ಇರುತ್ತವೆ. ಒಟ್ಟು ಅಂಕಗಳು 80. 8/5/2026 ಶುಕ್ರವಾರ ಭೂಗೋಳಶಾಸ್ತ್ರ, ಮನೋಶಾಸ್ತ್ರ, ಭೂಗರ್ಭಶಾಸ್ತ್ರ ಪರೀಕ್ಷೆಗಳು ಇರುತ್ತವೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಒಟ್ಟು ಅಂಕಗಳು 80. ಮತ್ತು ಕೊನೆಯ ಪರೀಕ್ಷೆ 9/5/2026 ಶನಿವಾರ ತಮಿಳು, ತೆಲುಗು, ಮಲಯಾಳ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಭಾಷೆಗಳು ಇರುತ್ತವೆ. ಒಟ್ಟು ಅಂಕಗಳು 80. ಮತ್ತು ಅದೇ ದಿನ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 4:45 ಪರೀಕ್ಷೆಗಳು ಇರುತ್ತವೆ. ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೇಳ್ತಾ ನಿರಂತರ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೊನೆಯವರೆಗೂ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಮಾಹಿತಿಯನ್ನು ಆದಷ್ಟು ಬೇಗ ತಲುಪಿಸುತ್ತೇನೆ.